ಮಿತವಿರಲಿ ವಚನದಲ್ಲಿ ಕಿವಿಗೆ ಕೇಳಿಸದಿರಲಿ, ಮಿತವಿರಲಿ ವಚನದಲ್ಲಿ ಋತವ ಮಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡವೆಲ್ಲಿಯು ಮಂಕುತಿಮ್ಮ. ಸ್ಥಳ ಸಾನ್ನಿಧ್ಯ ಆರಾಧ್ಯ ದೇವರಾಗಿರುವ ಕೊಡವಿಗೊಡೆಯ ಗ್ರಾಮ ದೇವತೆಯನ್ನ ಸ್ಮರಿಸುತ್ತಾ ವೇದಿಕೆಯಲ್ಲಿ ಆಸೀನರಾದ ಉದ್ಘಾಟಕರಾದಿಯಾಗಿ ಎಲ್ಲರನ್ನ ವಂದಿಸುತ್ತಾ ಉದ್ಭವೋತ್ಪತ್ತಿ ಸ್ಫೂರ್ತಿ ಸರ್ವದಾ ಪರಾಮೃತಿ, ಸಚ್ಚಿತ್ತದಿಂದ ಆರಂಭಿಸಿದ ಸತ್ಕಾರ್ಯಗಳು ಸನ್ಮಂಗಳವನ್ನೇ ಉಂಟು ಮಾಡುತ್ತದೆ ಎಂಬ ಸಂಕಲ್ಪದಿಂದ ನಿಮ್ಮ ಮುಂದೆ 1 ವರ್ಷದ ಪಕ್ಷಿ ನೋಟವನ್ನ ತೆರೆದಿಡುತ್ತಿದ್ದೇನೆ. ಕಡಲ ತಡಿಯ ನಾಡು ಕೊಡವಿಗೊಡೆಯರ ಬೀಡು, ನೀಲಾಂಬರಣ ಶರದಿ ತೀರ ಗಗನ ಚುಂಬಿಸುವ ಶಿಖರ, ನಿತ್ಯ ಹರಿದ್ವರ್ಣ ಕಾಡು, ಬೋರ್ಗರೆವ ನದಿ, ಅಜೇಯ ಕೋಟೆ, ಜಲಪಾತದ ಜಿಲ್ಲೆಯಾದ ಉತ್ತರ ಕನ್ನಡ ಜಿಲ್ಲೆಯ ಪರಶುರಾಮ ಸೃಷ್ಟಿಯ ಸಹ್ಯಾದ್ರಿ ತಟದಲ್ಲಿ ಹಸಿರಾಂಬರ ಹೊತ್ತು ಕಗಮಿಗಗಳ ನಡುವೆ ಯಲ್ಲಾಪುರ ತಾಲೂಕು ಕೇಂದ್ರದಿಂದ 52 ಕಿಲೋಮೀಟರ್ ದೂರದಲ್ಲಿ ನೆಲೆಗೊಂಡಿದೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಕೊಳ್ಳಿ. 1963ರಲ್ಲಿ 1ರಿಂದ 4ನೇ ತರಗತಿಯವರೆಗಿನ ಕಿರಿಯ ಪ್ರಾಥಮಿಕ ಶಾಲೆಯಾಗಿ ಪ್ರಾರಂಭವಾದ ನಮ್ಮ ಶಾಲೆ ಸ್ವಂತ ಭೂಮಿ ಇಲ್ಲದೆ ಹೆಗ್ಗಾರ್ ಮನೆಯ ಹುಲ್ಲಿನ ಚಾವಣಿಯಲ್ಲಿ ಒಂದಿಷ್ಟು ವರ್ಷ, ಹಾಗೆಯೇ ಮರಹಳ್ಳಿಯ ಗದ್ದೆ ಬೈಲಿನ ತೆಂಗಿನ ಗರಿಯ ನೆರಳಿನಲ್ಲಿ ಮತ್ತೊಂದಿಷ್ಟು ವರ್ಷ ಶಾಲೆ ನಡೆದಿದೆ. 80ರ ದಶಕದ ಆಸುಪಾಸಿಗೆ ಶಾಲೆಗೆ ಸ್ವಂತ ಭೂಮಿ ಇಲ್ಲದೆ ಇರುವುದನ್ನು ಮನಗಂಡಂತಹ ಮಹಾನುಭಾವರಾದ ನೆಮ್ಮ ಮಾಬ್ಲು ಕುಣಬಿ ಬಂಕೊಳ್ಳಿ ಇವರು ತಮ್ಮ ಸ್ವಂತ ಭೂಮಿಯನ್ನು ಶಾಲೆಗೆ ದೇಣಿಗೆಯಾಗಿ ನೀಡಿದ್ದರಿಂದ ಈ ಸ್ಥಳದಲ್ಲಿ ವ್ಯವಸ್ಥಿತವಾದ ಚೌಕಟ್ಟಿನಲ್ಲಿ ಔಪಚಾರಿಕ ಶಿಕ್ಷಣ ವ್ಯವಸ್ಥೆಗೆ ಅಸ್ತಿಭಾರ ಹಾಕಲಾಯಿತು. ನಮ್ಮ ಶಾಲೆ ಮರಹಳ್ಳಿಯಲ್ಲಿ ಇದ್ದರೂ ಸಹ ನಮ್ಮ ಶಾಲೆಗೆ ಬಂಕೊಳ್ಳಿ ಶಾಲೆ ಎಂದು ಹೆಸರು ಬರಲು ಬಂಕೊಳ್ಳಿ ಶಾಲೆಯ ನೆಮ್ಮ ಮಾಬ್ಲು ಕುಣಬಿ ಇವರು ಶಾಲೆಗೆ ತಮ್ಮ ಭೂಮಿಯನ್ನು ದಾನವಾಗಿ ನೀಡಿದ್ದೇ ಕಾರಣ ಎಂಬುದು ನಿಜಕ್ಕೂ ಸೋಜಿಗ. ನಮ್ಮ ಶಾಲೆ 2009ರಲ್ಲಿ 1ರಿಂದ 7ನೇ ತರಗತಿವರೆಗಿನ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಉನ್ನತೀಕರಣಗೊಂಡಿತು. ಪ್ರಸಕ್ತ ಸಾಲಿನಲ್ಲಿ 42 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ನಮ್ಮ ಶಾಲೆ ತಾಲೂಕಿನ ಗಡಿಭಾಗದಲ್ಲಿರುವುದರಿಂದ ಅಂಕೋಲ, ಕಾರವಾರ ಹಾಗೂ ಯಲ್ಲಾಪುರ 3 ತಾಲೂಕಿನ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿದ್ದಾರೆ. ಬಹುಪಾಲು ವಿದ್ಯಾರ್ಥಿಗಳು ಪ್ರತಿದಿನ 10ರಿಂದ 12 ಕಿಲೋಮೀಟರ್ ಕಾಲ್ನಡಿಗೆಯಿಂದಲೇ ಶಾಲೆ ತಲುಪುತ್ತಾರೆ. ಈ ಭಾಗದಲ್ಲಿ ಶಿಕ್ಷಣವನ್ನು ಅಪ್ಪಬೇಕೆಂದರೆ ಇಂತಹ ಅನಿವಾರ್ಯತೆಗಳನ್ನು ಒಪ್ಪಲೇಬೇಕಾದಂತಹ ಸಂದಿಗ್ಧತೆ ಇದ್ದೇ ಇದೆ. ಕೋವಿಡ್-19ರ ಪೂರ್ವದಲ್ಲಿ 9 ವರ್ಷಗಳ ಕಾಲ 6 ತಿಂಗಳ ಋತುಮಾನದ ಶಾಲೆ ಎಂಬ ಯೋಜನೆ ಅಡಿ ನಮ್ಮ ಶಾಲೆಯಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಡೆದು ಬಂದಿತ್ತು. ಈ ವ್ಯವಸ್ಥೆ ಒಂದಿಷ್ಟು ಕಾಲ ವಿದ್ಯಾರ್ಥಿಗಳಿಗೆ ನಿತ್ಯ ದುರ್ಗಮ ಹಾದಿಯಲ್ಲಿ ನಡೆದು ಬರುವ ಸಂಕಷ್ಟವನ್ನು ದೂರ ಮಾಡುವುದರ ಜೊತೆಗೆ ಸಂತಸವನ್ನು ತಂದಿತ್ತು. ಈ ವರ್ಷ 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಾನು ರಾಜ್ಯದ ಮುಖ್ಯಮಂತ್ರಿಯಾದರೆ ಎಂಬ ವಿಷಯದ ಕುರಿತು ಪ್ರಬಂಧ ರಚನೆಯನ್ನು ನೀಡಿದಾಗ ಸಂದೀಪ ನಾರಾಯಣ ಕುಣಬಿ ಮರಹಳ್ಳಿ ಎಂಬ ವಿದ್ಯಾರ್ಥಿಯು ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾದರೆ ಮೊದಲು ಬಂಕೊಳ್ಳಿ ಶಾಲೆಗೆ ಹಾಸ್ಟೆಲ್ ಪ್ರಾರಂಭಿಸುತ್ತಿದ್ದೆ ಎಂದು ಬರೆದ ಸಾಲುಗಳು ನಮ್ಮ ಶಾಲೆಗೆ ಹಾಸ್ಟೆಲಿನ ಅನಿವಾರ್ಯತೆ ಎಷ್ಟಿದೆ ಎಂಬುದನ್ನು ಒತ್ತಿ ಒತ್ತಿ ಹೇಳಿದಂತಿತ್ತು. 2025-26ನೇ ಸಾಲಿನ ಪ್ರಾರಂಭೋತ್ಸವವನ್ನು 2 ದಿನದ ಪೂರ್ವ ತಯಾರಿ ಹಾಗೂ ದಾಖಲಾತಿ ಆಂದೋಲನದೊಂದಿಗೆ ದಿನಾಂಕ 29 ಮೇ 2025ರಂದು SDMC ಸದಸ್ಯರು, ಶಿಕ್ಷಕರು ಮತ್ತು ಪಾಲಕರು ಹೂವು ಹಾಗೂ ಸಿಹಿಯನ್ನು ನೀಡುವುದರೊಂದಿಗೆ ಅಕ್ಷರ ದಕ್ಕರೆಯ ಸವಿಯಲು ಹವಣಿಸಿರುವಂತಹ ಪ್ರೀತಿಯ ಪುಟಾಣಿಗಳಿಗೆ ಸ್ವಾಗತವನ್ನು ನೀಡಿ ಪ್ರಸಕ್ತ ಸಾಲಿಗೆ ಚಾಲನೆ ನೀಡಲಾಯಿತು. ಸದ್ದಿರದ ಕೊಸರೊಡೆಯ ಮಲೆನಾಡ ಸಿರಿಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ, ಅಲ್ಲಿ ಗಿಳಿ ಕೊರವಂಕ ಕೋಗಿಲೆಗಳಿಂಚರವು ಕಲೆಯುತ್ತಲ ಎಲೆಯಾಗಿ ತೇಲಿ ಬರಲಿ. ಕುವೆಂಪು ಅವರ ವಾಣಿ ಸಾರಿ ಸಾರಿ ಹೇಳುವಂತೆ ಶಾಲೆಯಲ್ಲಿ ಪ್ರಕೃತಿಯ ಆರಾಧನೆ ಇಲ್ಲದಿದ್ದರೆ ಹೇಗೆ? ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮುಂದಿನ ದಿನಗಳಲ್ಲಿ ಶಾಲೆಯಲ್ಲಿ ಹಸಿರು ಇರಲಿ ಹೊನ್ನು ಇರಲಿ ಎಂಬ ಉದ್ದೇಶದಿಂದ ಒಂದಿಷ್ಟು ಅಡಿಕೆ, ತೆಂಗು, ಬಾಳೆ ಮತ್ತಿತರ ಹೂವಿನ ಗಿಡಗಳನ್ನು ನೆಟ್ಟು ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಜನಪ್ರತಿನಿಧಿಗಳ ಸಹಯೋಗದಲ್ಲಿ ಪೋಷಿಸುವ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಾಯಿತು. ನಮ್ಮ ಭಾಗದ ಜನರಿಗೆ ಮಿನಿ ಗೌರ್ಮೆಂಟ್ ಆಗಿರುವಂತಹ NPCIL ಕೈಗಾ CSR ವತಿಯಿಂದ ಜುಲೈ 31ರಂದು ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳು ಹಾಗೂ ಕ್ರೀಡೋಪಕರಣಗಳನ್ನು ನೀಡಿ ವಿದ್ಯಾರ್ಥಿಗಳ ಮೊಗದಲ್ಲಿ ಸಂತಸದ ನಗೆ ಬೀರಿದರು. ಸ್ಥಳಾವಕಾಶ ಹಾಗೂ ಆಟದ ಮೈದಾನದ ಕೊರತೆಯು ನಡುವೆಯೂ ಹಿಂದಿನ ವರ್ಷದಂತೆ ಈ ವರ್ಷವೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಿದ್ದಾರೆ. ಆಗಸ್ಟ್ 6ರಂದು ಇಡಗುಂದಿಯಲ್ಲಿ ನಡೆದ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ವರ್ಷದ ಹೊಸ ನಿಯಮದಂತೆ
ಪ್ರೌಢಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿಗಳೂ ಸಹ ನಮ್ಮ ವಿದ್ಯಾರ್ಥಿಗಳೊಂದಿಗೆ ಸ್ಪರ್ಧಿಸಿದ್ದರೂ ಬಹುಮಾನಗಳ ಬಾಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಾಲಕಿಯರ ವಿಭಾಗದಲ್ಲಿ 200 ಮೀಟರ್ ಓಟ ಪ್ರಥಮ, 400 ಮೀಟರ್ ಓಟ ಪ್ರಥಮ, ಅಡೆತಡೆ ಓಟ ಪ್ರಥಮ, ಉದ್ದ ಜಿಗಿತ ಪ್ರಥಮ, 4x100 ಮೀಟರ್ ರಿಲೇ ಪ್ರಥಮ, 400 ಮೀಟರ್ ಓಟ ದ್ವಿತೀಯ, 600 ಮೀಟರ್ ಓಟ ದ್ವಿತೀಯ, ಅಡೆತಡೆ ಓಟ ದ್ವಿತೀಯ. ಇನ್ನು ಬಾಲಕರ ವಿಭಾಗದಲ್ಲಿ 400 ಮೀಟರ್ ಓಟ ಪ್ರಥಮ, 600 ಮೀಟರ್ ಓಟ ಪ್ರಥಮ, 4x100 ಮೀಟರ್ ರಿಲೇ ಪ್ರಥಮ, 200 ಮೀಟರ್ ಓಟ ದ್ವಿತೀಯ ಬಹುಮಾನಗಳನ್ನು ಪಡೆಯುವುದರೊಂದಿಗೆ ಇಡಗುಂದಿ ವಲಯ ಮಟ್ಟದಲ್ಲಿ ಅತಿ ಹೆಚ್ಚು ಪ್ರಥಮ ಬಹುಮಾನಗಳನ್ನು ಪಡೆದಂಥ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹರ್ಷಿಸುತ್ತದೆ. ಶಾಲೆಯು ಸಮಾಜದ ಒಂದು ಭಾಗ, ಸಮುದಾಯದ ಸಹಭಾಗಿತ್ವ ಅತಿ ಮುಖ್ಯ ಎಂಬ ಹಿನ್ನೆಲೆಯಲ್ಲಿ ಘನ ಸರ್ಕಾರದ ಆದೇಶದಂತೆ ಈ ವರ್ಷ 3 ಪಾಲಕ ಶಿಕ್ಷಕರ ಮಹಾಸಭೆಯನ್ನು ಆಯೋಜಿಸಿ ಪಾಲಕರು, ಪೋಷಕರು ಮೋಜಿನ ಕ್ರೀಡೆಗಳನ್ನಾಡಿ ಅತ್ಯಂತ ಉತ್ಸುಕತೆಯಿಂದ ವಿದ್ಯಾರ್ಥಿಗಳೊಂದಿಗೆ ತರಬೇತಿಯಲ್ಲಿ ಪಾಲ್ಗೊಂಡರು. ಸೇಂಟ್ ಅಗಸ್ಟಿನ್ ಹೇಳುವಂತೆ, ಜಗತ್ತು ಒಂದು ಪುಸ್ತಕವಿದ್ದಂತೆ, ಯಾರು ಪ್ರವಾಸ ಮಾಡುವುದಿಲ್ಲವೋ ಅವರು ಕೇವಲ ಒಂದು ಪುಟ ಮಾತ್ರ ಓದಿದಂತೆ. ಬದುಕಿನ ಏಕತಾನತೆಯಿಂದ ಕೊಂಚವಾದರೂ ದೂರವಿರಬೇಕು. ಹಾಗೆಯೇ ವಿದ್ಯಾರ್ಥಿಗಳಿಗೆ ಪ್ರಪಂಚದ ಅರಿವು ಮೂಡಬೇಕು, ಮನರಂಜನೆ ಜೊತೆಗೆ ಕಲಿಕೆ ಸಾಗಬೇಕು ಎಂಬ ಮಹದುದ್ದೇಶದಿಂದ ಕಳೆದ ಬಾರಿ ದಕ್ಷಿಣ ಕರ್ನಾಟಕದ ಕಡೆ 3 ದಿನ ಪ್ರವಾಸ, ಈ ಬಾರಿ ಉತ್ತರ ಕರ್ನಾಟಕದ ಕಡೆ ಪ್ರವಾಸ ಕೈಗೊಂಡಿದ್ದೆವು. ಬಾದಾಮಿ, ಐಹೊಳೆ, ಲಕ್ಕುಂಡಿ, ಪಟ್ಟದಕಲ್ಲು, ಕೂಡಲ ಸಂಗಮ, ಆಲಮಟ್ಟಿ ಜಲಾಶಯ, ಆಲಮಟ್ಟಿ ಉದ್ಯಾನವನ ಹೀಗೆ 16 ಪ್ರವಾಸಿ ತಾಣಗಳಿಗೆ ಭೇಟಿ ಇದ್ದೆವು. ಕಡಿಮೆ ಮಕ್ಕಳಿರುವ ಶಾಲೆಯಾದ್ದರಿಂದ ವಿದ್ಯಾರ್ಥಿಗಳ ಜೊತೆಗೆ ಪಾಲಕರು ಸಹ ಶೈಕ್ಷಣಿಕ ಪ್ರವಾಸದಲ್ಲಿ ಜೊತೆಯಾಗುವುದು ಇನ್ನೊಂದು ವಿಶೇಷ. ನಮ್ಮ ಶಾಲೆ ಕೇವಲ ಕ್ರೀಡೆಗಳಿಗಷ್ಟೇ ಅಲ್ಲದೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಕೂಡ ನಾವೇನು ಹಿಂದೆ ಬಿದ್ದಿಲ್ಲ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಳೆಹೊನ್ನೆಕೊಪ್ಪದಲ್ಲಿ ಡಿಸೆಂಬರ್ 15ರಂದು ನಡೆದ ಮಳವಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯ 11 ವಿದ್ಯಾರ್ಥಿಗಳು ಭಾಗವಹಿಸಿ 9 ಬಹುಮಾನವನ್ನು ಪಡೆದಿರುತ್ತಾರೆ. ಇನ್ನು ಈ ವರ್ಷದ ಮತ್ತೊಂದು ವಿಶೇಷವೆಂದರೆ ಬಂಕೊಳ್ಳಿ ಶಾಲೆಯ ಇತಿಹಾಸದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಕ್ಲಸ್ಟರ್ ಮಟ್ಟದ ಕಾರ್ಯಕ್ರಮವೊಂದು ನಮ್ಮ ಶಾಲೆಯಲ್ಲಿ ನಡೆದಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಖುಷಿ ಮತ್ತು ಹೆಮ್ಮೆ ತಂದಿದೆ. ರಾಷ್ಟ್ರೀಯ ಯುವ ದಿನ ಜನವರಿ 12ರಂದು ನಮ್ಮ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಯಶಸ್ವಿಯಾಗಿ ನಡೆದಿದೆ. ಈ ಕಲಿಕಾ ಹಬ್ಬಕ್ಕಾಗಿ ಕೇವಲ 2-3 ದಿನದ ಅತ್ಯಂತ ಕಡಿಮೆ ಸಮಯದಲ್ಲಿ SDMC ಅಧ್ಯಕ್ಷರು ಹಾಗೆ ಸದಸ್ಯರು, ಹಳೆ ವಿದ್ಯಾರ್ಥಿಗಳು, ಪಾಲಕರು ಎಲ್ಲ ಸೇರಿ ಚಿಕ್ಕ ಸ್ಟೇಜನ್ನು ಅತಿ ಕಡಿಮೆ ಸಮಯದಲ್ಲಿ ನಿರ್ಮಿಸಿಕೊಟ್ಟಿರ್ತಾರೆ. ಅವರ ಶಾಲೆಯ ಬಗೆಗಿನ ಕಾಳಜಿಯನ್ನು ಹಾಗೆ ಪ್ರೀತಿಯನ್ನು ಇದು ತೋರಿಸಿಕೊಡುತ್ತದೆ. ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಇತರೆ ಅಧಿಕಾರಿಗಳು ಭೇಟಿ ಇತ್ತು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಿದ್ದೇವೆ. ನಮ್ಮೂರಿಗೆ ಬಸ್ ಬೇಕೆಂಬುದರ ಸಂಕೇತವಾಗಿ ಕಲಿಕಾ ಬಸ್ಸನ್ನು ನಿರ್ಮಿಸಲಾಗಿತ್ತು. ಹಾಗೆಯೇ ಕಲಿಕಾ ವೃಕ್ಷವೂ ಕೂಡ ಅತ್ಯಂತ ಮನೋಹರವಾಗಿ ಕಂಗೊಳಿಸುತ್ತಿತ್ತು. ಅದೇ ದಿನ ಸನ್ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅಮೃತ ಹಸ್ತದಿಂದ ನಮ್ಮ ಶಾಲೆಯ ಅಧಿಕೃತ ವೆಬ್ಸೈಟ್ www.ghpsbankolli.blogspot.com ಅನ್ನು ಅನಾವರಣಗೊಳಿಸಿದರು. ನಮ್ಮ ಶಾಲೆ ಈ ಜಾಲತಾಣಕ್ಕೆ ಭೇಟಿ ನೀಡಿದರೆ ಶಾಲೆಗೆ ಸಂಬಂಧಿಸಿದ ಫೋಟೋಗಳು, ವಿಡಿಯೋ ತುಣುಕುಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, SDMC ಹಾಗೆ ಶಾಲೆಯ ವಿವಿಧ ಕಾರ್ಯಕ್ರಮಗಳ ಸಂಪೂರ್ಣ ಮಾಹಿತಿ ಎಲ್ಲಿಯಾದರೂ ವೀಕ್ಷಿಸಬಹುದಾಗಿದೆ. ಕಲಿಕಾ ಹಬ್ಬದ ಕಾರಣದಿಂದಾದರೂ ನಮ್ಮ ಕ್ಲಸ್ಟರ್ನ ಹಾಗೂ ಪಕ್ಕದ ಕ್ಲಸ್ಟರ್ನ ಶಿಕ್ಷಕರು, ಪಾಲಕರು ನಮ್ಮ ಶಾಲೆ, ನಮ್ಮ ಊರನ್ನು ನೋಡುವಂತಾಯಿತು. ಇನ್ನು ಈ ಕಲಿಕಾ ಹಬ್ಬದಲ್ಲೂ ಸಹ ನಮ್ಮ ಶಾಲೆಯ 7 ವಿದ್ಯಾರ್ಥಿಗಳು ಭಾಗವಹಿಸಿ 5 ವಿದ್ಯಾರ್ಥಿಗಳು ಬಹುಮಾನವನ್ನು ಪಡೆದಿರುತ್ತಾರೆ. ನಮ್ಮ